ವಿಂಡೋಸ್ 10 ಕಮಾಂಡ್ ಪ್ರಾಂಪ್ಟ್. ನಾವು ಈ ಕ್ಲಾಸ್ನಲ್ಲಿ ಕಮಾಂಡ್ ಪ್ರಾಂಪ್ಟನ್ನು ಕಂಟಿನ್ಯೂ ಮಾಡೋಣ. ಈ ಕ್ಲಾಸ್ ಒಂದು ಅಡ್ವಾನ್ಸ್ಡ್ ಲೆವೆಲ್ ಕ್ಲಾಸ್. ನಾರ್ಮಲ್ ಯೂಸರ್ಸ್ ಇದನ್ನು ನೋಡಬೇಕಾಗಿಲ್ಲ. ನಾವು ಒಂದು ಕಮಾಂಡನ್ನು ಬೇರೊಂದು ಯೂಸರ್ನ ಅಕೌಂಟ್ನಲ್ಲಿ ಓಪನ್ ಮಾಡಬಹುದು. ಒಂದು ಉದಾಹರಣೆಗೆ ನಾವು ಇಲ್ಲಿ ಎಕ್ಸ್ಪ್ಲೋರರನ್ನು ಓಪನ್ ಮಾಡ್ತೀವಿ. ಎಕ್ಸ್ಪ್ಲೋರರ್ನಲ್ಲಿ ಡಿ ಡ್ರೈವ್ನಲ್ಲಿ ಪಾಂಡಿ 10 ಎಂದು ಒಂದು ಫೋಲ್ಡರ್ ಇದೆ. ಈ ಕಂಪ್ಯೂಟರ್ನಲ್ಲಿ 2 ಯೂಸರ್ಸ್ ಕೆಲಸ ಮಾಡ್ತಾರೆ. ಈ ಪಾಂಡಿ 10 ಎನ್ನುವ ಈ ಯೂಸರ್ನ ಫೋಲ್ಡರನ್ನು ನಮಗೆ ಓಪನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಕಂಟಿನ್ಯೂ ಸೆಲೆಕ್ಟ್ ಮಾಡಿದ್ರೇನೋ ಇದನ್ನು ಓಪನ್ ಆಗಲ್ಲ. ಕಾರಣ ಆ ಯೂಸರ್ ಈ ಫೋಲ್ಡರನ್ನು ಬೇರೆ ಯಾರೂ ಓಪನ್ ಮಾಡಬಾರದು ಎಂದು ಸೆಕ್ಯೂರಿಟಿ ಕಾನ್ಫಿಗರ್ ಮಾಡಿರ್ತಾರೆ. ಈಗ ಈ ಫೋಲ್ಡರನ್ನು ನಾವು ಆಕ್ಸೆಸ್ ಮಾಡಬೇಕು ಎಂದರೆ ನಾವು ಈಗ ಪಾಂಡಿ ಎನ್ನುವ ಯೂಸರ್ ನೇಮ್ನಲ್ಲಿ ಲಾಗಿನ್ ಆಗಿ ಇರ್ತೀವಿ. ಈ ಯೂಸರಿಂದ ನಾವು ಲಾಗೌಟ್ ಆಗಿ ಪಾಂಡಿ 10 ಎನ್ನುವ ಯೂಸರ್ ನೇಮ್ನಲ್ಲಿ ಲಾಗಿನ್ ಆಗಿ ಆ ಫೋಲ್ಡರನ್ನು ಆಕ್ಸೆಸ್ ಮಾಡಬೇಕು. ಈ ಪಾಂಡಿ 10 ಯೂಸರ್ನ ಪಾಸ್ವರ್ಡ್ ನಿಮಗೆ ಗೊತ್ತಿದ್ದರೆ ಇಲ್ಲೇ ನಾವು ಆ ಫೋಲ್ಡರನ್ನು ಓಪನ್ ಮಾಡೋದಕ್ಕಾಗ್ತದೆ. ಒಂದು ಉದಾಹರಣೆಗೆ ನಾವು ವಿಂಡೋಸ್ R ಕೀಯನ್ನು ಪ್ರೆಸ್ ಮಾಡ್ತೀವಿ. ಇಲ್ಲಿ ರನ್ ಆ್ಯಸ್ ಎಂದು ಒಂದು ಕಮಾಂಡ್ ಇದೆ. ಈ ಕಮಾಂಡ್ನಲ್ಲಿ ನೋಡಿದರೆ ನೀವು ರನ್ ಆ್ಯಸ್ ಎಂದು ಟೈಪ್ ಮಾಡಿ ಒಂದು ಸ್ಪೇಸ್ ಹಾಕಿ ಸ್ಲ್ಯಾಶ್ ಟೈಪ್ ಮಾಡಿ ಯೂಸರ್ ಎಂದು ಟೈಪ್ ಮಾಡಿ ಪಾಂಡಿ 10 ಎನ್ನುವ ಆ ಯೂಸರ್ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು. ಇದಾದ ಮೇಲೆ ನಾವು ಯಾವ ಕಮಾಂಡನ್ನು ರನ್ ಮಾಡ್ತೀವೋ ಆ ಕಮಾಂಡನ್ನು ಟೈಪ್ ಮಾಡಬೇಕು. ನಾವು ಈಗ ಕಮಾಂಡ್ ಪ್ರಾಂಪ್ಟನ್ನು ಆ ಯೂಸರ್ ಅಕೌಂಟ್ನಲ್ಲಿ ಓಪನ್ ಮಾಡ್ತೀವಿ. ಆದ್ದರಿಂದ ಇಲ್ಲಿ ನಾವು command.exe ಎಂದು ಟೈಪ್ ಮಾಡಿ ಕೆಳಗಡೆ ಓಕೆ ಪ್ರೆಸ್ ಮಾಡ್ತೀವಿ. ಈಗ ನಮಗೆ ಪಾಂಡಿ 10 ಯೂಸರ್ನ ಪಾಸ್ವರ್ಡ್ ಏನು ಎಂದು ಕೇಳುತ್ತೆ. ಪಾಂಡಿ 10 ಯೂಸರ್ನ ಪಾಸ್ವರ್ಡನ್ನು ಟೈಪ್ ಮಾಡಿ ಇಲ್ಲಿ ಎಂಟ್ರಿ ಕೀಯನ್ನು ಪ್ರೆಸ್ ಮಾಡಿದರೆ ನಮಗೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗ್ತದೆ. ಇಲ್ಲಿ ನೋಡಿದರೆ ಪಾಂಡಿ 10 ಎನ್ನುವ ಯೂಸರ್ ನೇಮ್ನಲ್ಲಿ ಈ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗಿದೆ. ಇಲ್ಲಿ ನಾವು d: ಎಂದು ಟೈಪ್ ಮಾಡಿ ಡಿ ಡ್ರೈವ್ಗೆ ಹೋಗಿ ಅಲ್ಲಿ dir ಎನ್ನುವ ಕಮಾಂಡನ್ನು ಟೈಪ್ ಮಾಡಿ ನೋಡ್ತೀವಿ. ಇಲ್ಲಿ ಪಾಂಡಿ 10 ಎನ್ನುವ ಫೋಲ್ಡರ್ ಇರುತ್ತೆ. cd ಪಾಂಡಿ 10 ಎಂದು ಟೈಪ್ ಮಾಡಿ ಆ ಯೂಸರ್ನ ಫೋಲ್ಡ್ರನ್ನು ಓಪನ್ ಮಾಡ್ತೀವಿ. ನಮಗೆ ಆ ಫೋಲ್ಡ್ರನ್ನು ಓಪನ್ ಮಾಡೋದಕ್ಕಾಗ್ತದೆ. ಇದನ್ನೇ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಪಾಂಡಿ 10 ಫೋಲ್ಡ್ರನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡಲ್ಲ. ಈಗ ಯಾಕೆ ಅಲೋ ಮಾಡ್ತದೆ ಅಂದರೆ ನಾವು ಪಾಂಡಿ 10 ಎನ್ನುವ ಯೂಸರ್ ಅಕೌಂಟ್ನಲ್ಲಿ ಲಾಗಿನ್ ಆಗಿದ್ದೀವಿ. ಈ ಫೋಲ್ಡರ್ನಲ್ಲಿ ನಾವು dir ಕಮಾಂಡನ್ನು ಟೈಪ್ ಮಾಡಿ ನೋಡ್ತೀವಿ. ಈ ಫೋಲ್ಡರ್ನಲ್ಲಿ ಒಂದು ಟೆಕ್ಸ್ಟ್ ಫೈಲ್ ಇರುತ್ತೆ. ಆ ಫೈಲನ್ನು ನಾವು ಓಪನ್ ಮಾಡಬೇಕು ಅಂದರೆ ಇಲ್ಲಿ ನೋಟ್ ಪ್ಯಾಡನ್ನು ಓಪನ್ ಮಾಡೋಣ. ನಾವು ನೋಟ್ ಪ್ಯಾಡನ್ನು ಓಪನ್ ಮಾಡಿ ಈ ನೋಟ್ ಪ್ಯಾಡಿಂದ ಆ ಫೈಲನ್ನು ಓಪನ್ ಮಾಡಿದರೆ ನಮಗೆ ಆ ಫೈಲನ್ನು ಓಪನ್ ಮಾಡೋದಕ್ಕಾಗ್ತದೆ. ಡಿ ಡ್ರೈವ್ನಲ್ಲಿ ಪಾಂಡಿ 10ನಲ್ಲಿ ಟೆಕ್ಸ್ಟ್ ಫೈಲನ್ನು ಕ್ಲಿಕ್ ಮಾಡಿದರೆ ನಮಗೆ ಪಾಂಡಿ 10 ಎನ್ನುವ ಯೂಸರ್ ಫೋಲ್ಡರ್ನಲ್ಲಿ ಇರುವ ಆ ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡೋದಕ್ಕಾಗ್ತದೆ. ಈ ರನ್ ಆ್ಯಸ್ ಕಮಾಂಡ್ ನಾವು ನಾರ್ಮಲ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ ಎಂದು ನೋಡೋಣ. ನೀವು ನಾರ್ಮಲ್ ಯೂಸರ್ ಅಕೌಂಟ್ನಲ್ಲಿ ಲಾಗಿನ್ ಆಗಿದ್ದೀರಾ. ನಿಮಗೆ ಅಡ್ಮಿನಿಸ್ಟ್ರೇಟ್ರು ಮಾಡುವ ಒಂದು ಕೆಲಸವನ್ನು ಮಾಡಬೇಕು ಎಂದರೆ ನೀವು ಈ ರನ್ನಲ್ಲಿ ರನ್ ಆ್ಯಸ್ ಎಂದು ಟೈಪ್ ಮಾಡಿ ಅಡ್ಮಿನಿಸ್ಟ್ರೇಟರ್ನ ಯೂಸರ್ ನೇಮ್ ಇಲ್ಲಿ ಟೈಪ್ ಮಾಡಿ ನೀವು ಯಾವ ಕಮಾಂಡ್ ರನ್ ಮಾಡಬೇಕೋ ಅದನ್ನು ಇಲ್ಲಿ ಟೈಪ್ ಮಾಡಿ ಅಡ್ಮಿನಿಸ್ಟ್ರೇಟರ್ ಪವರ್ನಲ್ಲಿ ನಿಮಗೆ ಆ ಕಮಾಂಡನ್ನು ರನ್ ಮಾಡೋದಕ್ಕಾಗ್ತದೆ. ಇದನ್ನು ಕ್ಲೋಸ್ ಮಾಡೋಣ. ಈಗ ಅಡ್ಮಿನಿಸ್ಟ್ರೇಟರ್ಗೆ ಏನು ಸಮಸ್ಯೆ ಬರುತ್ತೆ ಅಂದರೆ ಇದರ ಮುಂದೆ ಎಲ್ಲ ಸೆಟ್ಟಿಂಗನ್ನು ಕಂಟ್ರೋಲ್ ಪ್ಯಾನಲ್ನಲ್ಲಿ ಇದ್ದು ಇಲ್ಲಿ ಇರುವ ಎಲ್ಲ ಸೆಟ್ಟಿಂಗನ್ನು ಮೈಕ್ರೋಸಾಫ್ಟ್ ಸೆಟ್ಟಿಂಗ್ ಎನ್ನುವ ಜಾಗಕ್ಕೆ ಚೇಂಜ್ ಮಾಡ್ತಾರೆ. ಈ ಕಂಟ್ರೋಲ್ ಪ್ಯಾನಲ್ನಲ್ಲಿರುವ ಎಲ್ಲ ಆಪ್ಷನನ್ನು ಈ ಸೆಟ್ಟಿಂಗ್ ಒಳಗಡೆ ತಗೊಂಡು ಬರ್ತಾರೆ. ಮೈಕ್ರೋಸಾಫ್ಟ್ ಒಂದೊಂದು ಬಾರಿ ಕಂಪ್ಯೂಟರ್ನಲ್ಲಿ ಅಪ್ಡೇಟನ್ನು ಅಪ್ಲೈ ಮಾಡುವಾಗ ಈ ಕಂಟ್ರೋಲ್ ಪ್ಯಾನಲ್ನಲ್ಲಿರುವ ಎಲ್ಲವನ್ನು ಸೆಟ್ಟಿಂಗ್ಗೆ ಚೇಂಜ್ ಮಾಡ್ತಾರೆ. ಆದ್ದರಿಂದ ನೀವು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ನೀವು ಮಾಡಬೇಕಾಗಿರುವ ಸೆಟ್ಟಿಂಗ್ ಕಂಟ್ರೋಲ್ ಪ್ಯಾನಲ್ನಲ್ಲಿ ಇದೆಯಾ, ಆಗಿಲ್ಲದ್ರೆ ಆ ಸೆಟ್ಟಿಂಗ್ನಲ್ಲಿ ಇದೆಯಾ ಎಂಬುದನ್ನು ನಿಮಗೆ ಗೊತ್ತಿಲ್ಲ. ಹೊಸದಾಗಿ ಸೆಟ್ಟಿಂಗನ್ನು ಅವರು ಆ್ಯಡ್ ಮಾಡುವುದರಿಂದ ಯಾವ ಲೊಕೇಶನಲ್ಲಿ ಸೆಟ್ಟಿಂಗನ್ನು ಆ್ಯಡ್ ಮಾಡ್ತಾರೆ ಎಂಬುದನ್ನು ನಮಗೆ ಗೊತ್ತಿಲ್ಲ. ಒಂದು ಅಡ್ಮಿನಿಸ್ಟ್ರೇಟರ್ಗೆ ಯಾವ ಥರ ಬೇಕು ಎಂದರೆ ಒಂದೇ ಒಂದು ಟೂಲ್ಸ್ ಮಾತ್ರ ಅಡ್ಮಿನಿಸ್ಟ್ರೇಟ್ರು ಓಪನ್ ಮಾಡಬೇಕು. ಆ ಒಂದು ಟೂಲ್ಸ್ ಒಳಗಡೆ ಕಂಪ್ಯೂಟರ್ನಲ್ಲಿ ಇರುವ ಎಲ್ಲ ಸೆಟ್ಟಿಂಗನ್ನು ಬರಬೇಕು. ಆ ಥರ ಇದ್ದರೆ ಒಂದು ಸೆಟ್ಟಿಂಗನ್ನು ಎಲ್ಲಿ ಹೋಗಿ ಹುಡುಕಬೇಕು ಎಂದಿಲ್ಲ. ಅದು ಮಾತ್ರ ಅಲ್ಲದೆ ಅಡ್ಮಿನಿಸ್ಟ್ರೇಟರ್ಗೆ ಕಮಾಂಡ್ ಪ್ರಾಂಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಕಾರಣ ಏನೆಂದರೆ ಮೈಕ್ರೋಸಾಫ್ಟ್ ಗ್ರಾಫಿಕಲ್ನಲ್ಲಿ ಏನು ಚೇಂಜ್ ಮಾಡಿದ್ರೇನೋ ಕಮಾಂಡ್ನಲ್ಲಿ ಏನು ಚೇಂಜ್ ಮಾಡಲ್ಲ.
ಒಂದು ಉದಾಹರಣೆಗೆ ನಾವು ಇಲ್ಲಿ ವಿಂಡೋಸ್ ಆರ್ ಕೀಯನ್ನು ಪ್ರೆಸ್ ಮಾಡ್ತೀವಿ. ಈ ರನ್ನಲ್ಲಿ ನಾವು ncpa.cpl ಎನ್ನುವ ಕಮ್ಯಾಂಡನ್ನು ಟೈಪ್ ಮಾಡಿ ರನ್ ಮಾಡಿದರೆ ನಮಗೆ ನೆಟ್ವರ್ಕ್ ಕಾರ್ಡ್ ಓಪನ್ ಆಗ್ತದೆ. ಈ ನೆಟ್ವರ್ಕ್ ಸೆಟ್ಟಿಂಗ್ ಕಂಟ್ರೋಲ್ ಪ್ಯಾನಲ್ನಲ್ಲಿ ಸೆಟ್ಟಿಂಗ್ನಲ್ಲಿ ಎಲ್ಲಿ ಇದೆ ಎಂದು ನೀವು ಹುಡುಕಬೇಕಾಗಿಲ್ಲ. ನೀವು ವಿಂಡೋಸ್ XP, ವಿಸ್ಟಾ, ವಿಂಡೋಸ್ 7 ಎಲ್ಲದರಲ್ಲೂ ಕಮ್ಯಾಂಡ್ನಲ್ಲಿ ಒಂದು ಕಮ್ಯಾಂಡನ್ನು ಟೈಪ್ ಮಾಡಿದರೆ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ನಲ್ಲೂ ನಿಮಗೆ ಆ ಅಪ್ಲಿಕೇಶನನ್ನು ಓಪನ್ ಮಾಡೋದಕ್ಕಾಗ್ತದೆ. ಆದ್ದರಿಂದ ಕಂಟ್ರೋಲ್ ಪ್ಯಾನಲ್ನಲ್ಲಿ ಇರುವ ಎಲ್ಲ ಸೆಟ್ಟಿಂಗನ್ನು ನೀವು ಕಮ್ಯಾಂಡ್ನಲ್ಲಿ ಯಾವ ಥರ ಓಪನ್ ಮಾಡಬೇಕು ಎಂಬುದನ್ನು ಲರ್ನ್ ಮಾಡಿದರೆ ನೀವು ಆ ಸೆಟ್ಟಿಂಗ್ ಕಂಪ್ಯೂಟರ್ನಲ್ಲಿ ಎಲ್ಲಿ ಇದೆ ಎಂದು ಹುಡುಕಬೇಕಾಗಿಲ್ಲ. ಡೆಸ್ಕ್ಟಾಪ್ ಅಡ್ಮಿನಿಸ್ಟ್ರೇಟರ್, ಹಾರ್ಡ್ವೇರ್ ಟೆಕ್ನಿಷಿಯನ್ ಕಮ್ಯಾಂಡ್ನಲ್ಲಿ ಎಲ್ಲ ಸೆಟ್ಟಿಂಗನ್ನು ಯಾವ ಥರ ಓಪನ್ ಮಾಡಬೇಕು ಎಂಬುದನ್ನು ಲರ್ನ್ ಮಾಡಬೇಕು. ನಾವು ಒಂದೇ ಟೂಲ್ಸನ್ನು ಓಪನ್ ಮಾಡಿ ಅದರಲ್ಲಿ ಎಲ್ಲ ಕಾನ್ಫಿಗರೇಷನ್ನು ಯಾವ ಥರ ಮಾಡಬೇಕು ಎಂದು ನೋಡೋಣ. ನಮ್ಮ ಕಂಪ್ಯೂಟರ್ನಲ್ಲಿ ಡಿ ಡ್ರೈವ್ನಲ್ಲಿ ಒಂದು ಟೆಕ್ಸ್ಟ್ ಫೈಲ್ ಇದೆ. ಆ ಫೈಲನ್ನು ನಾವು ಈಗ ಓಪನ್ ಮಾಡೋಣ. ಗಾರ್ಡ್ ಮೋಡ್ ಎಂದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಮೋಡನ್ನು ನೀವು ಸೆಟ್ ಮಾಡಿದರೆ ಒಳಗಡೆ ನಿಮಗೆ ಕಂಪ್ಯೂಟರ್ನಲ್ಲಿ ಇರುವ ಎಲ್ಲ ಸೆಟ್ಟಿಂಗನ್ನು ನೋಡೋದಕ್ಕಾಗ್ತದೆ. ಈ ಮೋಡನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಎಂದು ನೋಡೋಣ. ಗಾರ್ಡ್ ಮೋಡ್ ಎನ್ನುವ ಇದೇ ಹೆಸರನ್ನು ನೀವು ಯೂಸ್ ಮಾಡಬೇಕು ಎಂದು ಕಡ್ಡಾಯ ಏನೂ ಇಲ್ಲ. ಒಂದು ಉದಾಹರಣೆಗೆ ಈ ಮೋಡ್ನ ಹೆಸರನ್ನು ನಾವು ಚೇಂಜ್ ಮಾಡ್ತೀವಿ. ಆ ಥರ ಚೇಂಜ್ ಮಾಡುವಾಗ ಈ ಡಾಟ್ಗೆ ಮುಂದುಗಡೆ ಮಾತ್ರ ನೀವು ಚೇಂಜ್ ಮಾಡಬೇಕು. ಡಾಟ್ಗೆ ಹಿಂದುಗಡೆ ಬರುವ ಡೇಟಾ ಚೇಂಜ್ ಮಾಡಬಾರ್ದು. ಇಲ್ಲಿ ನೇಮನ್ನು ಟೂಲ್ಸ್ ಎಂದು ಚೇಂಜ್ ಮಾಡಿ ಇದನ್ನು ನಾವು ಕಾಪಿ ಮಾಡ್ತೀವಿ. ಕಾಪಿ ಮಾಡಿದ ಮೇಲೆ ಡೆಸ್ಕ್ಟಾಪ್ನಲ್ಲಿ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ತೀವಿ. ಈ ಫೋಲ್ಡ್ರಿಗೆ ನಾವು ನೇಮನ್ನು ಸೆಟ್ ಮಾಡಬೇಕು. ನಾವು ಹೆಸರನ್ನು ಸೆಟ್ ಮಾಡುವಾಗ ಈ ಥರ ಸೆಟ್ ಮಾಡಬೇಕು. ನಾವು ಈಗಾಗಲೇ ಇದನ್ನು ಕಾಪಿ ಮಾಡಿದ್ದೀವಿ. ಕಂಟ್ರೋಲ್ V ಅನ್ನು ಪ್ರೆಸ್ ಮಾಡಿ ಈ ಫೋಲ್ಡ್ರಿಗೆ ಈ ಹೆಸರನ್ನು ನಾವು ಸೆಟ್ ಮಾಡ್ತೀವಿ. ಫೇಸ್ ಮಾಡಿದ ತಕ್ಷಣ ನಮಗೆ ಫೋಲ್ಡರ್ ಐಕಾನ್ ಚೇಂಜ್ ಆಗಿ ಬೇರೊಂದು ಐಕಾನ್ ಬಂದಿದೆ. ಈಗ ಇದನ್ನು ನೀವು ಓಪನ್ ಮಾಡಿದರೆ ನಿಮಗೆ ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಎಲ್ಲ ಅಡ್ಮಿನಿಸ್ಟ್ರೇಟರ್ ಟೂಲ್ಸನ್ನು ತೋರಿಸುತ್ತೆ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್, ಆಟೋ ಪ್ಲೇ ಸೆಟ್ಟಿಂಗ್, ಬ್ಯಾಕಪ್, ಬಿಟ್ ಲಾಕರ್, ಕಲರ್ ಮ್ಯಾನೇಜ್ಮೆಂಟ್, ಇಲ್ಲಿ ನಿಮಗೆ ಎಲ್ಲ ಟೂಲ್ಸನ್ನು ತೋರಿಸುತ್ತೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಟೂಲ್ ಇದೆ ಎಂಬುದನ್ನು ನೋಡಬೇಕು ಅಂದರೆ ಕಂಟ್ರೋಲ್ E ಸೆಲೆಕ್ಟ್ ಮಾಡಿದರೆ ನಮಗೆ 216 ಟೂಲ್ಸ್ ಇಲ್ಲಿ ತೋರಿಸುತ್ತೆ. ಈಗ ಕಂಪ್ಯೂಟರ್ನಲ್ಲಿ ಸೆಟ್ಟಿಂಗನ್ನು ನೀವು ಕಾನ್ಫಿಗರ್ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಯಾನಲ್ನಲ್ಲಿ ಎಲ್ಲಿ ಹೋಗಬೇಕು ಎಂಬುದನ್ನು ನಿಮಗೆ ಗೊತ್ತಿರಬೇಕಾಗಿಲ್ಲ. ಇಲ್ಲೇ ನೀವು ಅದನ್ನು ಓಪನ್ ಮಾಡಿ ಕಾನ್ಫಿಗರ್ ಮಾಡಬಹುದು. ಒಂದು ಉದಾಹರಣೆಗೆ ನಾವು ಟೈಮ್ ಝೋನನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನಾವು ಚೇಂಜ್ ಟೈಮ್ ಝೋನನ್ನು ಕ್ಲಿಕ್ ಮಾಡಿ ಅದನ್ನು ಚೇಂಜ್ ಮಾಡಬಹುದು. ನೀವು ಎಲ್ಲ ಸೆಟ್ಟಿಂಗನ್ನು ಇಲ್ಲಿ ಈಸಿಯಾಗಿ ಓಪನ್ ಮಾಡಿ ಕಾನ್ಫಿಗರ್ ಮಾಡಬಹುದು. ಈಗ ಮೌಸ್ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿದರೆ ಮೌಸ್ ಸೆಟ್ಟಿಂಗ್ ಬಾಕ್ಸ್ ಓಪನ್ ಆಗ್ತದೆ. ನೀವು ಏನು ಮಾಡಬೇಕು ಅಂದರೆ ಆಪ್ರೇಟಿಂಗ್ ಸಿಸ್ಟಮನ್ನು ಲೋಡ್ ಮಾಡೋದಕ್ಕೆ ಸೆಪ್ರೇಟಾಗಿ ಒಂದು ಪೆನ್ ಡ್ರೈವನ್ನು ನೀವು ಇಟ್ಟಿರ್ತೀರ. ಆ ಪೆನ್ ಡ್ರೈವ್ನಲ್ಲಿ ನೀವು ಆಪ್ರೇಟಿಂಗ್ ಸಿಸ್ಟಮ್ನ ಸೋರ್ಸನ್ನು ಕಾಪಿ ಮಾಡಿ ಇಟ್ಟಿರ್ತೀರ. ಅದರೊಳಗಡೆ ಈ ಫೋಲ್ಡ್ರನ್ನು ನೀವು ಕಾಪಿ ಮಾಡಿ ಇಡಬೇಕು. ನೀವು ಯಾವ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ರೇನೋ ಈ ಫೈಲನ್ನು ಆ ಕಂಪ್ಯೂಟರ್ ಡೆಸ್ಕ್ಟಾಪ್ಗೆ ಕಾಪಿ ಮಾಡಿ ಓಪನ್ ಮಾಡಿ ನೀವು ಮಾಡಬೇಕಾಗಿರುವ ವರ್ಕ್ ಎಲ್ಲವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಈ ಟೂಲ್ಸನ್ನು ನೀವು ಡಿಲೀಟ್ ಮಾಡಬೇಕು. ಕಾರಣ ಈ ಟೂಲ್ಸನ್ನು ಯೂಸರ್ಸ್ ಓಪನ್ ಮಾಡೋದಕ್ಕೆ ನಾವು ಅಲೋ ಮಾಡಬಾರ್ದು. ಕಾರಣ ಯೂಸರ್ ಇದರಲ್ಲಿ ಏನಾದರೂ ಒಂದನ್ನು ಕ್ಲಿಕ್ ಮಾಡಿ ಏನಾದರೂ ಚೇಂಜ್ ಮಾಡ್ತಾರೆ. ಆದ್ದರಿಂದ ಈ ಟೂಲ್ಸನ್ನು ನೀವು ಯೂಸ್ ಮಾಡಿದ ಮೇಲೆ ಡಿಲೀಟ್ ಮಾಡಬೇಕು. ಈ ಟೂಲ್ಸ್ನಲ್ಲಿ ಏನೆಲ್ಲ ಆಪ್ಷನ್ ಇದೆ, ಏನೆಲ್ಲ ಇಲ್ಲಿ ಚೇಂಜ್ ಮಾಡಬಹುದು ಎಂಬುದನ್ನು ನೀವು ಲರ್ನ್ ಮಾಡಿದರೆ ಫ್ಯೂಚರ್ನಲ್ಲಿ ನೀವು ಆ ಟೂಲ್ಸನ್ನು ಈ ಒಂದೇ ಜಾಗದಲ್ಲಿ ಈಸಿಯಾಗಿ ಓಪನ್ ಮಾಡಿ ಕಾನ್ಫಿಗರ್ ಮಾಡಬಹುದು. ಈ ಗಾರ್ಡ್ ಮೋಡನ್ನು ನೀವು ಕಾನ್ಫಿಗರ್ ಮಾಡುವಾಗ ನೋಟ್ ಪ್ಯಾಡ್ನಲ್ಲಿ ಇರುವ ಇದೇ ಥರನೇ ನೀವು ಆ ಫೋಲ್ಡ್ರನ್ನು ಕ್ರಿಯೇಟ್ ಮಾಡಬೇಕು. ಮುಂದುಗಡೆ ಇರುವ ನೇಮ್ ಮಾತ್ರ ನಿಮಗೆ ಬೇಕಾಗಿದ್ರೆ ಚೇಂಜ್ ಮಾಡಬಹುದು. ಇದನ್ನು ನಾವು ಕ್ಲೋಸ್ ಮಾಡ್ತೀವಿ. ಈಗ ನಮಗೆ ಗಾರ್ಡ್ ಮೋಡ್ ಬೇಕಾಗಿಲ್ಲ. ಇದನ್ನು ನಾವು ಡಿಲೀಟ್ ಮಾಡ್ತೀವಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಎಕ್ಸ್ಪ್ಲೋರರ್ ಎನ್ನುವ ಸಾಫ್ಟ್ವೇರ್ ನಿಮಗೆ ಡೆಸ್ಕ್ಟಾಪನ್ನು ಕ್ರಿಯೇಟ್ ಮಾಡುತ್ತೆ. ಈ ಎಕ್ಸ್ಪ್ಲೋರರ್ ಒಳಗಡೆ ನಿಮಗೆ C ಡ್ರೈವ್, D ಡ್ರೈವ್ ಎಲ್ಲವನ್ನು ಓಪನ್ ಆಗ್ತದೆ. ಯಾವುದಾದ್ರೂ ಒಂದು ಕಾರಣದಿಂದ ನಿಮಗೆ ಈ ಎಕ್ಸ್ಪ್ಲೋರರ್ ಟೋಟಲ್ ಆಗಿ ರೆಸ್ಪಾಂಡ್ ಆಗಿಲ್ಲದರೆ ನೀವು ಎಕ್ಸ್ಪ್ಲೋರರನ್ನು ಟೋಟಲ್ ಆಗಿ ಕ್ಲೋಸ್ ಮಾಡಿ ಇನ್ನೊಂದು ಬಾರಿ ಅದನ್ನು ಓಪನ್ ಮಾಡಬಹುದು. ಈ ಎಕ್ಸ್ಪ್ಲೋರರನ್ನು ನೀವು ಟೋಟಲ್ ಆಗಿ ಕ್ಲೋಸ್ ಮಾಡಿ ಇನ್ನೊಂದು ಬಾರಿ ಓಪನ್ ಮಾಡಬೇಕು ಎಂದರೆ
ನೀವು ಟಾಸ್ಕ್ ಬಾರ್ನಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ಆ ಥರ ರೈಟ್ ಕ್ಲಿಕ್ ಮಾಡುವಾಗ ಕಂಟ್ರೋಲ್ ಶಿಫ್ಟನ್ನು ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ಕೆಳಗಡೆ ನಮಗೆ ಎಕ್ಸಿಟ್ ಎಕ್ಸ್ಪ್ಲೋರರ್ ಎಂದು ಒಂದು ಆಪ್ಷನ್ ಇದೆ. ಇದನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ರನ್ ಆಗುವ ಎಕ್ಸ್ಪ್ಲೋರರ್ ಟೋಟಲ್ ಆಗಿ ಕ್ಲೋಸ್ ಆಗ್ತದೆ. ಈಗ ಇದನ್ನು ನಾವು ಕ್ಲಿಕ್ ಮಾಡ್ತೀವಿ. ಟೋಟಲ್ ಆಗಿ ನಮಗೆ ಡೆಸ್ಕ್ಟಾಪ್ ಕ್ಲೋಸ್ ಆಗಿದೆ. ನೀವು ಈಗ ಎಕ್ಸ್ಪ್ಲೋರರನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು. ನೀವು ಈಗ ಕಂಟ್ರೋಲ್ ಆಲ್ಟ್ ಡಿಲೀಟ್ ಅನ್ನು ಪ್ರೆಸ್ ಮಾಡಿದರೆ ನಿಮಗೆ ಈ ಸ್ಕ್ರೀನ್ ತೋರಿಸುತ್ತೆ. ಇದರಲ್ಲಿ ನೀವು ಟಾಸ್ಕ್ ಮ್ಯಾನೇಜರನ್ನು ಓಪನ್ ಮಾಡಬೇಕು. ಟಾಸ್ಕ್ ಮ್ಯಾನೇಜರ್ನಲ್ಲಿ ಫೈಲ್ನಲ್ಲಿ ರನ್ ನ್ಯೂ ಟಾಸ್ಕ್ ಎಂದಿದೆ. ಇದನ್ನು ಸೆಲೆಕ್ಟ್ ಮಾಡಿ explorer.exe ಎಂದು ಟೈಪ್ ಮಾಡಿ ಓಕೆವನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಎಕ್ಸ್ಪ್ಲೋರರ್ ಮತ್ತೆ ರೀಸ್ಟಾರ್ಟ್ ಆಗ್ತದೆ. ಎಕ್ಸ್ಪ್ಲೋರರ್ ಯಾವಾಗಲಾದರೂ ನಿಮಗೆ ರೆಸ್ಪಾಂಡ್ ಆಗಿಲ್ಲದ್ರೆ ನೀವು ಎಕ್ಸ್ಪ್ಲೋರರನ್ನು ರೀಸ್ಟಾರ್ಟ್ ಮಾಡ್ಬೋದು. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.